ವೀಕ್ಷಕರ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡವು ಭರ್ಜರಿಗೆ ಪ್ರದರ್ಶನ ತೋರಿದ್ದು, ಹಾಗೆ ವೀಕ್ಷಕರ 400ರ ಗಡಿಯನ್ನು ಭಾರತ ತಂಡವು ದಾಟಿದೆಯಾ. ವೀಕ್ಷಕರ ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಇದೀಗ ಭಾರತ ಹಾಗೂ ಪಾಕಿಸ್ತಾನ ತಂಡವು ಮುಖಾಮುಖಿಯಾಗಿದ್ದು, ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿತು. ಅದರಂತೆ ವೀಕ್ಷಕರ ಬ್ಯಾಟ್ ಮಾಡಿದ್ದ ಭಾರತ ತಂಡವು ನಿಗದಿತ 20 ಓವರ್ಗಳಲ್ಲಿ 401 ರನ್ ಕಲೆ ಹಾಕಿ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ ದಾಖಲೆ ಬರೆಯಿತು. ಹೌದು ವೀಕ್ಷಕರ, ಪಾಕಿಸ್ತಾನ ತಂಡದ ಎಲ್ಲ ಬೌಲರ್ಗಳನ್ನು ಭಾರತ ತಂಡದ ಬ್ಯಾಟ್ಸ್ಮನ್ಗಳು ಬೆಂಡೆತ್ತಿದ್ದು, ಹಾಗೆ ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಮತ್ತೊಂದು ಹೊಸ ದಾಖಲೆ ಬರೆದಿದೆ. ವೀಕ್ಷಕರ ಇನ್ನು ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಇದು ಒಂದು ಹೊಸ ದಾಖಲೆಯಾಗಿದ್ದು, 400 ರನ್ಗಳ ಗುರಿಯನ್ನು ಭಾರತ ತಂಡವು ಪಾಕಿಸ್ತಾನ ತಂಡಕ್ಕೆ ಕೊಟ್ಟಿದೆ. ಇನ್ನು ವೀಕ್ಷಕರ ಈ ಒಂದು ಗುರಿಯನ್ನು ಪಾಕಿಸ್ತಾನ ತಂಡವು ಬೆನ್ನಟ್ಟಿದರೆ ಇದು ಕೂಡ ಹೊಸ ದಾಖಲೆಯಾಗಬಹುದು. ಹೌದು ವೀಕ್ಷಕರ, ನಾಳೆ ಜೂನ್ 9ರಂದು ಪಾಕಿಸ್ತಾನ ಹಾಗೂ ಭಾರತ ತಂಡವು ಮುಖಾಮುಖಿಯಾಗಲಿದ್ದು, ಇದೀಗ ವೀಕ್ಷಕರ ಭಾರತ ಹಾಗೂ ಪಾಕಿಸ್ತಾನ ತಂಡವು ವಾರ್ಮಪ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದೆ. ಹೌದು ವೀಕ್ಷಕರ, ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ತಂಡವು ಮುಖಾಮುಖಿಯಾಗಿದ್ದು, ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಭಾರತ ತಂಡದ ನಾಯಕನಾಗಿದ್ದ ರೋಹಿತ್ ಶರ್ಮಾ ಅವರು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದ್ದರು. ಅದರಂತೆ ವೀಕ್ಷಕರ ಓಪನಿಂಗ್ ಸ್ಥಾನದಲ್ಲಿ ಬ್ಯಾಟ್ ಮಾಡಿದ್ದ ನಾಯಕ ರೋಹಿತ್ ಶರ್ಮಾ ಅವರು ಪಾಕಿಸ್ತಾನ ತಂಡದ ಬೌಲರ್ಗಳನ್ನು ಬೆಂಡೆತ್ತಿದ್ದರು. ಇನ್ನು ವೀಕ್ಷಕರ ಮಧ್ಯಮ ವರ್ಗದಲ್ಲಿ ಬಂದ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಭರ್ಜರಿಗೆ ಬ್ಯಾಟ್ ಬೀಸಿ ಪಾಕಿಸ್ತಾನ ತಂಡಕ್ಕೆ ತಕ್ಕ ತಿರುಗೇಟು ನೀಡಿದರು. ಇನ್ನು ವೀಕ್ಷಕರ ನಿಗದಿತ 20 ಓವರ್ಗಳಲ್ಲಿ ಭಾರತ ತಂಡವು 401 ರನ್ ಕಲೆ ಹಾಕಿದ್ದು, ಹಾಗೆ ವೀಕ್ಷಕರ ಈ ಒಂದು ವಾರ್ಮಪ್ ಮ್ಯಾಚ್ನಲ್ಲಿ ಭಾರತ ತಂಡವು ಪಾಕಿಸ್ತಾನ ತಂಡಕ್ಕೆ 402 ರನ್ಗಳ ಗುರಿ ಕೊಟ್ಟಿದೆ. ವೀಕ್ಷಕರ ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್ಸ್.